ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಜಮೀರ್ ಅಹಮದ್ ಮನೆಯಲ್ಲಿ ಕಳ್ಳತನವನ್ನ ಮಾಡಿದ್ದ ಈಗ ಲಾಕ್ ಹಾಕಿದ್ದಾನೆ. ಸಂಬಂಧಿಕರು ಅಂತ ಹೇಳಿ ಜಮೀರ್ ನಿವಾಸಕ್ಕೆ ಆತ ಹೋಗಿ ಬರ್ತಾ ಇದ್ದ. ಸಚಿವ ಜಮೀರ್ ಅಹಮದ್ ಮನೆಯಲ್ಲಿ ಕಳ್ಳತನ ಮಾಡಿದ್ದವನು ಈಗ ಲಾಕ್ ಹಾಕಿದ್ದಾನೆ. ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವಂತದ್ದು 1,13,00,000 ಬೆಲೆ ಬಾಳುವ ಚಿನ್ನಾಭರಣವನ್ನ ಆ ಆರೋಪಿಗಳು ಕದ್ದಿದ್ರು. ಸಂಬಂಧಿಕರು ಅಂತ ಹೇಳಿ ಜಮೀರ್ ಮನೆಗೆ ಆಗಾಗ ಅವರು ಹೋಗ್ತಾ ಇದ್ರು. ಇನ್ನು 1 ತಿಂಗಳ ಹಿಂದೆ ಈ ಕಳ್ಳತನ ನಡೆದಿತ್ತು. ಇಬ್ಬರನ್ನ ಈಗ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೈಯದ್ ಅಮೀರ್ ಅಹಮದ್ ಬಂಧಿತ ಆರೋಪಿಗಳು. ಹಣವನ್ನ ಇವರಿಬ್ರು ಕೂಡ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡಿ ಲಾಭವನ್ನ ಪಡೆಯೋದಕ್ಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಅರೆಸ್ಟ್ ಆದ್ಮೇಲೆ ಕಳ್ಳತನದ ಅಸಲಿಯತ್ತನ್ನ ಪೊಲೀಸರ ಮುಂದೆ ಈ ಇಬ್ರು ಆರೋಪಿಗಳು ಬಿಚ್ಚಿಟ್ಟಿದ್ದಾರೆ. ಸಂಬಂಧಿಕರು ಅಂತ ಹೇಳಿ ಜಮೀರ್ ನಿವಾಸಕ್ಕೆ ಇವರಿಬ್ರು ಕೂಡ ಆಗಾಗ ಜಮೀರ್ ಅವರನ್ನ ಭೇಟಿ ಮಾಡೋದಕ್ಕಂತ ಹೇಳಿ ಹೋಗ್ತಾ ಇದ್ರು. ಟ್ರಾವೆಲ್ ಏಜೆನ್ಸಿಯಲ್ಲಿ ಇವರಿಬ್ರು ಕೂಡ ಕೆಲಸವನ್ನ ಮಾಡ್ತಾ ಇರ್ತಾರೆ. ಟ್ರಾವೆಲ್ ಏಜೆನ್ಸಿ ಲಾಸ್ ಆಗಿದ್ದಕ್ಕೆ ಇವರಿಬ್ರು 1,13,00,000 ಬೆಲೆ ಬಾಳುವ ಚಿನ್ನಾಭರಣವನ್ನ ಜಮೀರ್ ಅಹಮದ್ ಅವರ ಮನೆಯಲ್ಲಿ ಕಳ್ಳತನವನ್ನ ಮಾಡಿರ್ತಾರೆ. ಇವರಿಬ್ರು ಏನ್ ಪ್ಲಾನ್ ಮಾಡಿರ್ತಾರೆ ಅಂತ ಅಂದ್ರೆ ಆ ಎಲ್ಲಾ ಚಿನ್ನವನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿ ಅದರಿಂದ ಲಾಭವನ್ನ ಪಡೆಯೋಣ ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಪ್ಲಾನ್ ಎಲ್ಲ ಈಗ ಉಲ್ಟಾ ಆಗಿದೆ. ಪೊಲೀಸರು ಕೂಡ ಈಗಾಗಲೇ ಈ ಇಬ್ರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಈ ಇಬ್ರು ಅರೆಸ್ಟ್ ಆದ್ಮೇಲೆ ಕಳ್ಳತನದ ಅಸಲಿಯತ್ತನ್ನ ಪೊಲೀಸರು ಅವರು ಬಾಯ್ಬಿಟ್ಟಿರುವಂತದ್ದು.